ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೆಲ್ತಿ ರೆಸಿಪಿ ಇರುತ್ತೆ. ಅದೇನು ಅಂತಂದ್ರೆ ಸಲಾಡ್. ಅದು ಒಂದಲ್ಲ 3 ರೀತಿ ಸಲಾಡ್ ಮಾಡ್ಕೊಳ್ಳೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಪ್ರತಿದಿನ 1 ಬೌಲಷ್ಟು ಸಲಾಡ್ ತಿಂತಾ ಬಂದ್ರೆ ದೇಹಕ್ಕೆ ಬಹಳಷ್ಟು ಪರಿಣಾಮಕಾರಿಯಾಗಿರುತ್ತೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದೇಹದ ತೂಕನ ನಿಯಂತ್ರಣ ಇಟ್ಕೊಳ್ಬಹುದು. ಅಷ್ಟೇ ಅಲ್ಲ, ದೇಹಕ್ಕೆ ಕಡಿಮೆ ಕ್ಯಾಲೋರಿ ಸಿಗುತ್ತೆ. ಜೊತೆಗೆ ಅತಿಯಾದ ನಾರಿನಂಶದಿಂದ ಕಾನ್ಸ್ಟಿಪೇಷನ್, ಮಲಬದ್ಧತೆನ ಕಡಿಮೆ ಮಾಡ್ಕೊಳ್ಬಹುದು. ಮತ್ತೆ ಪೌಷ್ಟಿಕ ಸತ್ವಗಳಿಂದ ದೇಹದ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಬಹುದು ನಾವು. ಇದ್ರ ಜೊತೆಗೆ ದೈಹಿಕ ಸೌಂದರ್ಯನ ಕೂಡ ಹೆಚ್ಚಿಸ್ಕೊಳ್ಬಹುದು. ಕಣ್ಣಾಗ್ಲಿ, ಕೂದಲಾಗ್ಲಿ, ಸ್ಕಿನ್ ಆಗ್ಲಿ ತುಂಬಾ ಒಳ್ಳೇದು. ಸೊ ಈ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಸಲಾಡ್ ತಿನ್ನೋದ್ರಿಂದ ನಾವು ಆರೋಗ್ಯವಾಗಿರ್ತೀವಿ. ಸೊ ಇವತ್ತು ನಾನು ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ಬಳಸ್ಕೊಂಡು ಸಲಾಡ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿ ಆಗಿರುವಂತ ಸಲಾಡು, ಮತ್ತೆ ಕಿಚನ್ ಅಲ್ಲಿ ಅವೈಲಬಿಲಿಟಿ ಇರುವಂತ ತರಕಾರಿ, ಹಣ್ಣುಗಳಿರ್ಬೋದು, ಅದನ್ನ ಬಳಸ್ಕೊಂಡು ಮಾಡ್ತಾ ಇದ್ದೀನಿ. ಸೊ ಹಾಗಿದ್ರೆ ತಡ ಮಾಡೋದು ಯಾಕೆ, ಬನ್ನಿ ಕಿಚನ್ಗೆ ಹೋಗೋಣ. ಕಲರ್ಫುಲ್ ಆಗಿರುವಂಥ ಸಲಾಡ್ ಮಾಡೋದಕ್ಕೆ ಫಸ್ಟ್ ನಾನು ಸೌತೆಕಾಯಿ ತೊಗೊಂಡಿದ್ದೀನಿ. ರಫಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಸಿಪ್ಪೆನೂ ಕೂಡ ರಿಮೂವ್ ಮಾಡಿಲ್ಲ, ಹಾಗೆ ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಬಟ್ಲು ಕ್ವಾಂಟಿಟಿ ಬಂದುಬಿಟ್ಟು ಅರ್ಧ ಬಟ್ಲು ಕ್ವಾಂಟಿಟಿದು. ಹಾಗೆ 1/4 ಬಟ್ಲಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಇಷ್ಟ ಆಗಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು, ಬಟ್ ನನಗೆ ಇಷ್ಟ ಆಗುತ್ತೆ. ಸಲಾಡಲ್ಲಿ ಈರುಳ್ಳಿ ಇರೋದ್ರಿಂದ ಕ್ರಂಚಿ ಆಗಿರುತ್ತೆ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. 1/4 ಕಪ್ಪಷ್ಟು ಆ್ಯಪಲ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಪಲ್ ಯೂಸ್ ಮಾಡೋದ್ರಿಂದ ನಮ್ಮ ಬೋನ್ ಚೆನ್ನಾಗಿರುತ್ತೆ, ಜೊತೆಗೆ ನಮ್ಮ ಗಟ್ ಇಂಪ್ರೂವ್ ಆಗುತ್ತೆ, ಅದಕ್ಕೋಸ್ಕರ ಆ್ಯಪಲ್ ತೊಗೊಂಡಿದ್ದೀನಿ. 1/4 ಬಟ್ಲಷ್ಟು ಪೈನಾಪಲ್ ಸಣ್ಣದಾಗಿ ಕಟ್ ಮಾಡಿರೋವಂಥದ್ದು. ಸಲಾಡ್ನಲ್ಲಿ ಆದಷ್ಟು ಸೀಸನಲ್ ಫ್ರೂಟ್ಸ್ ಯೂಸ್ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೆಕ್ಸ್ಟು 1/4 ಕಪ್ಪಷ್ಟು ಟೊಮೊಟೊ ತೊಗೊಂಡಿದ್ದೀನಿ. ರಫಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಬೀಜ ಎಲ್ಲ ತೆಕ್ಕೊಳ್ಬೇಕು. ಹೈಬ್ರಿಡ್ ಟೊಮೊಟೊ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಕಾಯಿ ರೀತಿ ಇರೋವಂಥ ಟೊಮೊಟೊ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಲಾಸ್ಟ್ ಇಂಗ್ರೀಡಿಯೆಂಟ್ ಕಡಲೆಬೀಜ. ತುಂಬ ಕ್ರಂಚಿಯಾಗಿರುತ್ತೆ, ಇದು ಹಾಕೋದ್ರಿಂದ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಇವತ್ತು ನಾನು ಹಾಕ್ತಾ ಇರೋಂಥ ಕಡಲೆಬೀಜದಲ್ಲಿ ಆಲ್ರೆಡಿ ಸ್ವಲ್ಪ ಸಾಲ್ಟ್ ಇದೆ, ಹೊರಗಡೆಯಿಂದ ತಂದಿರೋಂಥ ಕಡಲೆಬೀಜ. ಈವನ್ ಮನೇಲೂ ಕೂಡ ಮಾಡ್ಕೊಳ್ಬೋದು. ಕಡಲೆಬೀಜನ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಈ ಥರ ನೀವು ಆ್ಯಡ್ ಮಾಡ್ಕೋಬೋದು. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸಲಾಡ್ಗೆ ಸ್ವಲ್ಪ ಉಪ್ಪು ಕಡಿಮೆ ಇದ್ರೇ ಚೆನ್ನಾಗಿರುತ್ತೆ. ಜೊತೆಗೆ ಕಡಲೆ ಬೀಜದಲ್ಲೂ ಆಲ್ರೆಡಿ ಉಪ್ಪಿರೋದ್ರಿಂದ ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಅರೌಂಡು ಒಂದು 1/2 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಸ್ಪೈಸಿ ತಿಂತೀನಿ ಅಂತ ಅನ್ನೋರು ಜಾಸ್ತಿ ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡ್ಕೊಳ್ಬೋದು. ಒಂದೊಳ್ಳೆ ಮಿಕ್ಸ್ ಕೊಟ್ಕೊಂಡ್ರೆ ಸಲಾಡ್ ರೆಡಿಯಾಗುತ್ತೆ. ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿದೆಯೋ, ಮಾಡೋದಕ್ಕೂ ಅಷ್ಟೇ ಈಸಿಯಾಗಿದೆ. ಜೊತೆಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಪ್ರತಿ ಬೈಟಲ್ಲೂ ನಿಮಗೆ ಹುರಿದಿರೋಂಥ ಕಡಲೆ ಬೀಜ ಸಿಕ್ಕೋದ್ರಿಂದ ಬಾಯಿಗೆ ಕ್ರಂಚಿ ಅನಿಸುತ್ತೆ, ಹಾಗೆ ಒಂದು ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಲಾಡ್ ಮಾಡ್ಕೊಳ್ಬೋದು ಅಂತ. ಯಾರೆಲ್ಲ ಹೆಲ್ತಿ ರೆಸಿಪಿ ಬೇಕು ಅಥವಾ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರಿಗೆ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸಲಾಡ್ ಮಾಡೋದಕ್ಕೆ ಬೇಯಿಸಿರುವಂಥ ಹಸಿ ಜೋಳ ತೊಗೊಂಡಿದ್ದೀನಿ. ಮೊದಲಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪು ಹಾಕಿ ಸ್ವೀಟ್ ಕಾರ್ನ್ ಹಸಿ ಜೋಳ ಹಾಕಿ 5 ನಿಮಿಷ ಬೇಯಿಸ್ಕೊಳ್ಬೇಕು. ನೆಕ್ಸ್ಟು ಆ ನೀರನ್ನ ಶೋಧಿಸ್ಕೊಳ್ಬೇಕು. ಡ್ರೈನ್ ಮಾಡಿರೋಂಥ ಜೋಳ ತೊಗೊಂಡಿದ್ದೀನಿ. 1 ಬಟ್ಲಷ್ಟು ತುರಿದಿರೋ ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 1 ಬಟ್ಲಷ್ಟು ಬಿಡಿಸಿರೋಂಥ ದಾಳಿಂಬೆ ಬೀಜ. ಸೊ ದಾಳಿಂಬೆ ಮತ್ತು ಕ್ಯಾರೆಟು ನೀವು ಎಷ್ಟು ಹಾಕಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ ಈ ಸಲಾಡ್ಗೆ. ಹಾಗೆ ಫ್ರೆಶ್ಶಾಗಿ ತುರಿದಿರೋಂಥ ತೆಂಗಿನಕಾಯಿ ತುರಿ. ಸ್ಕಿನ್ಗೆ ಮತ್ತು ಕೂದಲಿಗೆ ಎಲ್ಲದಕ್ಕೂ ತೆಂಗಿನಕಾಯಿ ತುರಿ ಒಳ್ಳೆಯದು. ಹಾಗೆ ಡಯಟ್ ಮಾಡ್ತೀನಿ ಅನ್ನೋರು ತೆಂಗಿನಕಾಯಿ ಯೂಸ್ ಮಾಡಿ, ಯಾವುದೇ ಥರದಂಥ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈ ಸಲಾಡ್ನ ನೀವು ಕೋಸಂಬರಿ ಅಂತಲೂ ಕೂಡ ಕರಿಬೋದು. ಸೊ ಕೋಸಂಬರಿನೂ ನಾವು ಆಲ್ಮೋಸ್ಟ್ ಇದೇ ರೀತಿ ಮಾಡ್ತೀವಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಹಾಗೆ ಇದು ಖಾರಕ್ಕೆ ಅಂದ್ಬಿಟ್ಟು ನಾನಿಲ್ಲಿ ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇವನ್ ನೀವು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಬೋದು, ಬಟ್ ಅಸಿಡಿಟಿ ಪ್ರಾಬ್ಲಮ್ ಆಗುತ್ತೆ ಮತ್ತು ಮಕ್ಕಳೇನಾದ್ರು ತಿಂತಾರೆ ಅಂದರೆ ನೀವು ಹಸಿಮೆಣಸಿನ್ಕಾಯಿ ಬದಲು ಈ ಥರ ಮೆಣಸಿನ ಪುಡಿ ಹಾಕ್ಕೊಳ್ಬೋದು. ಕೊನೆಯಲ್ಲಿ ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ. ಒಂದೊಳ್ಳೆ ಮಿಕ್ಸ್ ಕೊಟ್ಕೊಂಡ್ರೆ ಸಲಾಡ್ ಅಥವಾ ಕೋಸಂಬರಿ ರೆಡಿಯಾಗುತ್ತೆ. ಈ ಸಲಾಡ್ಗೆ ನಾವು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀವಿ, ಬಟ್ ಟೇಸ್ಟ್ ವೈಸು ತುಂಬ ಚೆನ್ನಾಗಿರುತ್ತೆ. ಕಾರ್ನ್ ಮತ್ತು ತೆಂಗಿನಕಾಯಿ ತುರಿಯಲ್ಲಿ ಎರಡರಲ್ಲೂ ಹಾಲಿನ ಅಂಶ ಇರೋದ್ರಿಂದ ತಿನ್ನೋದಕ್ಕೆ ಒಂಥರ ಸ್ವೀಟಾಗಿ ಅನಿಸುತ್ತೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಸಲಾಡು. ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ತಟ್ಟೆಗೆ. ಕಲರ್ ಕಾಂಬಿನೇಷನ್ ಅಷ್ಟೇ ಅಲ್ಲ, ಟೇಸ್ಟ್ ವೈಸು ತುಂಬ ಚೆನ್ನಾಗಿರುವಂಥ ಸ್ವೀಟ್ ಕಾರ್ನ್ ಸಲಾಡ್ ರೆಡಿ ಟು ಈಟ್. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಇವತ್ತು ಸಲಾಡ್ ಮಾಡೋದಕ್ಕೆ ಕಡಲೆಕಾಳು ಬಳಸ್ಕೊಳ್ತಾ ಇದ್ದೀನಿ. ಕಡಲೆಕಾಳನ್ನ ಒಂದು ರಾತ್ರಿ ನೆನೆಸಿ ನಂತರ
ನೀರು ಮತ್ತು ಉಪ್ಪು ಹಾಕಿ 3 ವಿಷಲ್ ಹೊಡ್ಸ್ಕೊಂಡಿರೋ ಅಂಥದ್ದು. ಆ ಎಕ್ಸಸ್ ನೀರನ್ನೆಲ್ಲ ನಾನು ಸ್ಟ್ರೈನ್ ಮಾಡಿಕೊಂಡು ಬೇಯಿಸಿರೋ ಅಂಥ ಕಡಲೆಕಾಳನ್ನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈವನ್ ಇದಕ್ಕೆ ಕಾಬೂಲ್ ಚೆನ್ನೂ ಕೂಡ ಬಳಸ್ಕೊಳ್ಬೋದು. ಕಡಲೆಕಾಳು ಅಥವಾ ಕಾಬೂಲ್ ಚೆನ್ನ ಎರಡರಲ್ಲಿ ಯಾವುದಾದ್ರೂ ಬಳಸ್ಕೊಂಡು ನಾವು ಸಲಾಡ್ ಮಾಡ್ಕೊಳ್ಬೋದು. ನೆಕ್ಸ್ಟು ಒಂದು 1/4 ಕಪ್ಪಷ್ಟು ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಕ್ಯಾಪ್ಸಿಕಮ್. ನೆಕ್ಸ್ಟು ಒಂದು ಅರ್ಧ ಬಟ್ಲಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಇವತ್ತು ನಾ ಬಳಸ್ತಾ ಇರೋವಂಥ ತರಕಾರಿನೇ ಬಳಸ್ಕೊಂಡು ಸಲಾಡ್ ಮಾಡಬೇಕು ಅಂತ ಏನಿಲ್ಲ. ಮನೆಯಲ್ಲಿ ಯಾವ ಥರ ತರಕಾರಿ ಸಿಗುತ್ತೋ ಅದನ್ನೆಲ್ಲ ಬಳಸ್ಕೊಂಡು ನೀವು ಸಲಾಡ್ನ ಪ್ರಿಪೇರ್ ಮಾಡ್ಕೊಳ್ಬೋದು. ನೆಕ್ಸ್ಟು ಟೊಮೊಟೊ ತೊಗೊಂಡಿದ್ದೀನಿ, ಬೀಜ ತೆಗೆದು ಸಣ್ಣದಾಗಿ ಕಟ್ ಮಾಡಿರೋವಂಥ ಹೈಬ್ರಿಡ್ ಟೊಮೊಟೊ. ಒಂದು ಬಟ್ಲಷ್ಟು ಸೌತೆಕಾಯಿ ತೊಗೊಂಡಿದ್ದೀನಿ, ಸಿಪ್ಪೆ ತೆಗೆದಿಲ್ಲ, ಹಾಗೆ ಕಟ್ ಮಾಡ್ಕೊಂಡಿರೋ ಅಂಥದ್ದು. ಸೌತೆಕಾಯಿನ ನಾವು ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಒಳ್ಳೆಯದು, ನಮ್ಮ ಬಾಡಿನ ಹೈಡ್ರೇಟ್ ಆಗಿ ಇಡುತ್ತೆ, ಹಾಗೆ ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬ ಒಳ್ಳೆಯದು. ಇದಕ್ಕೇ ಒಂದು ಅರ್ಧ ಬಟ್ಲಷ್ಟು ಕ್ಯಾರೆಟ್ ತುರಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ 50 ಗ್ರಾಮ್ ಅಷ್ಟು ಪನ್ನೀರ್ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸಣ್ಣ ಪೀಸಸ್ಸಾಗಿ ಕಟ್ ಮಾಡಿದ್ದೀನಿ. ಡೈರಿ ಐಟಮ್ಸ್ ಇಷ್ಟ ಆಗಲ್ಲ ಅಥವಾ ಡೈರಿ ಐಟಮ್ಸ್ ತಿನ್ನಲ್ಲ ಅನ್ನೋರು ಕಂಪ್ಲೀಟಾಗಿ ಪನ್ನೀರನ್ನ ಸ್ಕಿಪ್ ಮಾಡ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಆಲ್ರೆಡಿ ನಾವು ಕಡಲೆಕಾಳಿಗೆ ಉಪ್ಪು ಹಾಕಿರ್ತೀವಿ, ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಬೇಕು. ಖಾರಕ್ಕೆ ಇಲ್ಲಿ ಪೆಪ್ಪರ್ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ. ಇವನ್ ನೀವು ಚಿಲ್ಲಿ ಪೌಡರ್ ಹಾಕ್ಕೊಳ್ಬೋದು ಅಥವಾ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿರೋದನ್ನು ಕೂಡ ಸೇರಿಸ್ಕೊಳ್ಬೋದು. ಕೊನೆಯಲ್ಲಿ ಸ್ವಲ್ಪ ನಿಂಬೆ ಹುಳಿ ಇಂಟ್ಕೋತಾ ಇದ್ದೀನಿ. ಸೊ ಒಂದು 2 ಟೇಬಲ್ ಸ್ಪೂನ್ ಅಷ್ಟಾದರೆ ಸಾಕಾಗುತ್ತೆ ನಿಂಬೆ ಹುಳಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಫೈನ್ಲಿ ಚಾಪ್ಡ್. ಸೊ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಎಸ್ಪೆಷಲಿ ಈ ಸಲಾಡ್ಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಒಂದು ಒಳ್ಳೆ ಮಿಕ್ಸ್ ಕೊಟ್ಕೊಳ್ತಾ ಇದ್ದೀನಿ. ಸೊ ಸಲಾಡ್ ರೆಡಿ ಆಗುತ್ತೆ. ಕಡಲೆಕಾಳು ಮತ್ತು ಪನ್ನೀರ್ ಯೂಸ್ ಮಾಡಿರೋಂಥ ಸಲಾಡು. ಸೊ ಇದನ್ನು ತಿಂದರೆ ನಿಮಗೆ ಹೊಟ್ಟೆ ತುಂಬೋಗ್ಬಿಡುತ್ತೆ. ಸೊ ಈ ಎಕ್ಸ್ಟ್ರಾ ಇನ್ನೇನು ಫುಡ್ಡು ಕೇಳೋದೇ ಇಲ್ಲ. ಸೊ ವೆಯ್ಟ್ ಲಾಸ್ ಮಾಡಬೇಕು ಅಥವಾ ಹೆಲ್ತಿ ಫುಡ್ ತಿನ್ನಬೇಕು, ಲಂಚ್ ಬಾಕ್ಸಿಗೆ ತೊಗೊಂಡೋಗಬೇಕು ಅಂತ ಅನ್ನೋರಿಗೆ ಇದೊಂದು ಒಳ್ಳೆ ರೆಸಿಪಿ ಟ್ರೈ ಮಾಡಿ ಹೇಗೆ ಇತ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ನಮಸ್ಕಾರ.